ಆಹಾ ಇಡ್ಲಪ್ಪ ಇಡ್ಲಿ ಯಾರಿಗೆಲ್ಲ ಇಡ್ಲಿ ಇಷ್ಟ ಪ್ಲೀಸ್ ಬೇಗ ಕಮೆಂಟ್ ಮಾಡಿ ಇಡ್ಲಿ ಇಡ್ಲಿ. ನಮಸ್ಕಾರ ರೀ ನಮ್ಮ ದೊಡ್ಡ ಮಂದಿಗೆ. ಹೌದ್ರಿ ನಿಮ್ಮ ಉತ್ತರ ಕರ್ನಾಟಕದ ಸೊಸಿ ಹಾಗೂ ಮಲೆನಾಡಿನ ಮಗಳು. ಇವತ್ತೊಂದು ಅದ್ಭುತವಾದಂತಹ ಸಾಂಬಾರ್ ರೆಸಿಪಿ ನಿಮ್ಮ ಮುಂದೆ ಇಡ್ತಿದ್ದೀನಿ, ಪ್ಲೀಸ್ ವಾಚ್ ಮಾಡಿ. ಈ ಸಾಂಬಾರಿಗೆ ಬೇಕಾಗುವಂಥ ಸಾಮಾನುಗಳು ಇಲ್ಲೇ ತೋರಿಸ್ತೇನೆ, ನೋಡ್ಕೊತ ಹೋಗೋಣ ಬರ್ರಿ. ಹಂಗಂದ್ರೆ ಏನೇನದಾವ ಅಂತಂದ್ರೆ ಒಂದೊಂದು ಸಾಮಾನನ್ನು ನೋಡೋಣ. ಹೌದು ಸ್ನೇಹಿತರೆ, ಇದು ಏನಂತಂದ್ರೆ ವೆಜಿಟೇಬಲ್ಸ್. ಇಲ್ಲಿ ನಾನು ಪರಾಪರ ಹೆಚ್ಕೊಂಡಂಥ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಆಲೂಗಡ್ಡಿ, ಬೀಟ್ರೋಟು, ಕ್ಯಾರೆಟು, ಟಮೋಟ ಮತ್ತು ಸಿಪ್ಪಿ ಸುಲಿದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ. ಮತ್ತು ಈ ಸಾಂಬಾರಿಗೆ ಯಾವುದೇ ರೀತಿಯಂಥ ಹೊರಗಿನ ಮಸಾಲೆಯನ್ನು ಹಾಕಲ್ರಿಪ್ಪ. ನಾವು ಮನೆಯಲ್ಲಿ ಮಾಡಿದಂಥ ಮಸಾಲೆನ ಹಾಕಿ ಮಾಡೋ ಸಾಂಬಾರು ಇದು. ನೋಡೋಣ ಬರ್ರಿ ಹಂಗಂದ್ರೆ ಏನೇನದಾವ ಅಂತಂದು. ಹೌದ್ರಿ ನಮ್ಮ ದೊಡ್ಡ ಮಂದಿ, ನಿಮ್ಗೇನು ಹೇಳಿದ್ದೇನೆ ಅಂದರೆ ಆಗಲೇ ನಾನು ಹೇಳ್ದಂಗೆ ಹೊರಗಿಂದ ಯಾವುದೇ ಸಾಮಾನು ಮಸಾಲೆ ಆದಂಥ ಸಾಂಬಾರು ಪದಾರ್ಥಗಳನ್ನು ಇದಕ್ಕೆ ಹಾಕೋಂಗಿಲ್ಲ. ನಾವು ಮನೆಯಲ್ಲಿ ಓನಾಗಿ ತಯಾರಿಸಿದಂಥ ಸಾಂಬಾರ್ ಪೌಡರ್ ಬಳಸಿ ಮಾಡುವಂಥ ಸಾಂಬಾರು ನೋಡ್ರಿ. ಇದು ಹೋಟೆಲ್ ಸ್ಟೈಲ್ ಸಾಂಬಾರು ಇದು. ತಿಂದ ತಕ್ಷಣ ಹಂಗೆ ಬಿಸಿ ಬಿಸಿ ಇಡ್ಲಿ 10-12 ಹೊಕ್ಕವ್ರಿ. ಹಂಗಂದ್ರೆ ನೋಡೋಣ ಬರ್ರಿ ಇಲ್ಲಿ ಏನೇನು ತೊಗೊಂಡೇವಿ ಅಂದ್ರೆ ನಾವು ಇಲ್ಲಿ ಕಾಳುಗಳನ್ನು ತೊಗೊಂಡೇವ್ರಿ. ಹೌದ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳಂಗೆ ಸಣ್ಣ ಚಮಚೆ ಅಂತೇವಲ್ರಿ, ಉಪ್ಪಿಟ್ಟು ತಿನ್ನೋ ಚಮಚೆ. ಆ ಚಮಚದಲ್ಲೇ ನಾನಿಲ್ಲೇ ಹೆಸರು ಬ್ಯಾಳೆ 1 ಚಮಚೆ ಮತ್ತು ಕಡ್ಲಿಬ್ಯಾಳೆ 1 ಚಮಚೆ, ತೊಗರಿಬ್ಯಾಳೆ 1 ಚಮಚೆ ಮತ್ತು ಉದ್ದಿನ ಬ್ಯಾಳೆ 1 ಚಮಚೆ ತೊಗೊಂಡೇನು ನೋಡ್ರಿ. ಮತ್ತು ರೀ ಇಲ್ಲಿ ಹೇಳಾಕತ್ತೀನಲ್ಲ ನಾನು, ಅಂದ್ರೆ 1 ಚಮಚೆ 1/4 ಚಮಚೆ ಅಷ್ಟು ಸಾಸ್ವೆ, ಜೀರಿಗೆ, ಒಂದೆರಡು ಯಾಲಕ್ಕಿ, ಲವಂಗ, ಕಾಳು ಮೆಣಸು ತೊಗೊಂಡೇನು ನೋಡ್ರಿ. ಹೌದ್ರಿ, ಇದು ನಾವು ಮನ್ಯಾಗ ಸ್ವಂತ ಮಾಡಿದಂಥ ಸಾಂಬಾರು ಪದಾರ್ಥ ನೋಡ್ರಿ ಇದು. ಹೌದ್ರಿ, ನಾನು ಆಗಲೇ ಹೇಳಿದ್ನಲ್ಲ, ಆ ಎಲ್ಲ ಕಾಯಿಪಲ್ಯಗಳನ್ನು ಓಸು ಸೇರಿಸಿ ನಾವು ಒಂದು ದೊಡ್ಡ ಸಣ್ಣ ಕುಕ್ಕರ್ನ್ಯಾಗರ ಹಾಕ್ರಿ. ಒಟ್ಟು ಕುಕ್ಕರ್ ಸೀಟಿ ಹೊಡೆದ್ರೆ ಸಾಕು ನೋಡ್ರಿ ನಮಗೆ. ಕುಕ್ಕರ್ ಸೀಟಿ ಹೊಡಿಸಿ ಅಷ್ಟು ಕಾಯಿಪಲ್ಯನ ಅದನ್ನು ಸಣ್ಣಗೆ ಕುದ್ದಿರ್ಬೇಕ್ರಿ. ಅವು ಹಣ್ಣಗೆ ಕುದ್ದಿ ಚಂದಾಗ ಆಗಿರ್ಬೇಕು ನೋಡ್ರಿ. ಅವು ಎಲ್ಲ ಕಾಯಿಪಲ್ಯನ ಕುಕ್ಕರ್ನಾಗ ಹಾಕ್ಬೇಕ್ರಿ. ಹಾಕಿ ಮತ್ತು ಒಂದು ಬೌಲ್ ಅದಕ್ಕೆ ಸಣ್ಣ ಬೌಲ್ ತೊಗರಿಬೇಳೆ ಹಾಕ್ಬೇಕ್ರಿ. ಹಾಕಿ ಅಷ್ಟು ಕಾಯಿಪಲ್ಲೆ ಮತ್ತು ಬ್ಯಾಳೆ ಮುಳುಗಷ್ಟು ನೀರು ಹಾಕಿ ನಾವು ಬಾಯಿ ಮುಚ್ಚಿ ಕುಕ್ಕರ್ನ ಒಲೆ ಮೇಲೆ ಇಡ್ಬೇಕು ನೋಡ್ರಿ. ಇಟ್ಟು ಸಣ್ಣಗೆ ಕುದಿಯೋ ಮಟ್ಟ ಸೀಟಿ ಹೊಡಿತಂದ್ರೆ ಅರ್ಧ ಸಾಂಬಾರು ರೆಡಿ ಆದಂಗೆ ನೋಡ್ರಿ. ಈಚೆ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಡ್ಬೇಕ್ರಿ. ಇಟ್ಟು ಆಗಲ್ಲ ನಿಮಗೆ ತೋರಿಸಿದ್ನಲ್ರಿಪ್ಪ ನಾನು 4 ಥರದ ಕಾಳು ಬ್ಯಾಳೆ, ಆ ಬ್ಯಾಳೆ ಎಲ್ಲ ಇದ್ರೊಳಗೆ ಹಾಕಿ ಸಣ್ಣಗೆ ಉರಿ ಇಟ್ಟು ಅವು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋಂಗೆ ಮೆಲ್ಸಾಕ ಹುರಿಬೇಕು ನೋಡ್ರಿ. ಹುರಿದಾದ್ಮೇಲೆ ಅದನ್ನು ತೆಗೆದು ತಳಗಿಟ್ಕೊಂಡು ನಾವು ನಿಧಾನವಾಗಿ ಕೈಯಾಡಿ ಅದು ಒಂದು ಸ್ವಲ್ಪ ತಣ್ಣಗಾಗುಟ್ಟಲೆ ಅದನ್ನು ಪೌಡರ್ ಮಾಡಿ ಇಟ್ಕೋಬೇಕು ನೋಡ್ರಿ. ಪೌಡರ್ ಮಾಡಿ ಈ ಕಡೆ ಕುಕ್ಕರ್ ಸೀಟಿ ಹೊಡ್ಯಾಕತ್ತೈತ್ರಿ. ಕುಕ್ಕರ್ ಸೀಟಿ ಈಗ ಬ್ಯಾಳಿನ ಒಲೆ ಮೇಲಿಂದ ಇಳಿಸ್ಕೋಬೇಕ್ರಿಪ್ಪ. ಇಳಿಸ್ಕೊಂಡು ಸಣ್ಣ ಜಾರ್ನ್ಯಾಗ ಹಾಕ್ಕೊಂಡು ಅದನ್ನು ಸಣ್ಣ ಆಗೋಗತಿ ಮಿಕ್ಸಿ ಮಾಡಿ ಇಟ್ಕೋಬೇಕು. ನಾನು ಮಿಕ್ಸಿ ಮಾಡಿದ್ದಾದಮೇಲೆ ಹಿಂಗಾತು ನೋಡ್ರಿಪ್ಪ. ಇದು ಹಿಂಗೆ ಸಣ್ಣಕ್ಕೆ ಆದಮೇಲೆ ಮಸ್ತ್ ಘಮ 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 ಸ್ಮೆಲ್ ಬರ್ತೈತ್ರಿ. ಅದು ಮಸ್ತ್ ಘಮ ಘಮ ಸ್ಮೆಲ್ ಬಂದಮೇಲೆ ಸಾಂಬಾರು ಪೌಡರ್ ರೆಡಿ ಆಕೈತೆ ನೋಡ್ರಿಪ್ಪ. ಈ ಸಾಂಬಾರು ಪೌಡರ್ಗೆ ನಾವು ಸಾಸ್ವೆ, ಜೀರಿಗೆ, ಲವಂಗ ಮತ್ತು ಕಾಳುಮೆಣಸು, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಮಸ್ತ್ ಘಮ ಘಮ ಸ್ಮೆಲ್ ಬರ್ತೈತೆ ನೋಡ್ರಿಪ್ಪ. ಇದು ನಮ್ಮ ಕುಕ್ಕರ್ ಈ ಕಡೆ ಸಿಟಿ ಹೊಡಿತ್ರಿ. ನೋಡ್ರಿ, ನಾ ಹೇಳ್ದಂಗೆ ಮಸ್ತಗ ಹಣ್ಣಗೆ ಕುದ್ಬಿಟ್ಟಾವಲ್ರಿ ಕಾಯಿಪಲ್ಲೆ ಎಲ್ಲ. ಹಣ್ಣಗೆ ಕುದ್ದಿದ್ದು ಟೇಸ್ಟೇ ಬೇರೆ ನೋಡ್ರಿಪ್ಪ. ಅದು ಮಸ್ತಗ ಕಾಣಕತ್ತೈತಲ್ರಿ ಇದು. ಹೌದ್ರಿ, ಈಗ ನಾವು ಒಂದು ದಬರಿ ಇಡ್ಬೇಕ್ರಿ. ದಬರಿ ಇಟ್ಟು ಸಾಸ್ವೆ, ಜೀರಿಗೆ ಹಾಕಿ ಆದಮೇಲೆ ನಾವು ಹಣ್ಣಾಗ ಕುದಿಸ್ಕೊಂಡವಲ್ರಿ ಆ ಕಾಯಿಪಲ್ಲೆ ರಸ ಕಾಯಿಪಲ್ಲೆ ಸಮೇತ ಅದಕ್ಕೆ ಸುರು ಬಿಡ್ಬೇಕು ನೋಡ್ರಿ. ಸುರುವಿದ ತಕ್ಷಣ ಮಸ್ತ್ ಕಾಣಕತ್ತೈತೆ ನೋಡ್ರಿ ಇಲ್ಲೇ.
ಹೌದ್ರಿ ಸಾಂಬಾರಿಗೆ ಮಸ್ತ್ ಕಾಣಕತ್ತೈತಲ್ರಿ ಅದಕ್ಕೆ ನಾವು ಆಗಲ್ಲಿ ಸಾಂಬಾರು ಪೌಡರ್ ಏನು ಮಾಡಿ ಇಟ್ಕೊಂಡಿದ್ವಲ್ರಿ ಆ ಸಾಂಬಾರು ಪೌಡರ್ ಹಾಕ್ಬೇಕು ನೋಡ್ರಿ ಅದಕ್ಕೆ ಅದನ್ನೇನು ಉಳಿದ್ರೆ ಮತ್ತು ಇನ್ನೊಂದು ಸಾಂಬಾರ್ಗೆ ಹಾಕ್ಬೋದ್ರಿ ಇದಕ್ಕೆ ಸಾಂಬಾರು ಪೌಡರ್ ಹಾಕಿ ಕೈಯಾಡಿ ಸಾಂಬಾರು ಪೌಡರ್ ಹಾಕಿ ಮತ್ತು ಅದಕ್ಕೆ ಅರಿಶಿನ ಪುಡಿ ಹಾಕ್ಬೇಕು ನೋಡ್ರಿ ಅರಿಶಿನ ಪುಡಿ ಹಾಕಿ ನಾ ಇಲ್ರಿ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಹಾಕತ್ತಾನ ನೋಡ್ರಿ ಕಲರಿಗೋಸ್ಕರ ಆಗಲೇ ಹಸಿ ಮೆಣಸಿನ್ಕಾಯಿ ಹಾಕೇನ್ರಿ ಕಲರಿಗೋಸ್ಕರ ನಾವು ಒಂದು ಸ್ವಲ್ಪ ಖಾರ ಹಾಕ್ಕೋಬೋದ್ರಿ ಸ್ವಲ್ಪ ಹುಂಚೆ ಹಣ್ಣು ನೆನೆಗಿಟ್ಟು ಅದನ್ನು ಹಿಂಡ್ಬೇಕು ನೋಡ್ರಿಪ್ಪ ಹೌದ್ರಿ ಟಮಾಟೆ ಹಣ್ಣು ಎಷ್ಟು ಹಾಕಿದ್ರು ಹುಂಚೆ ಹಣ್ಣಿನ ಟೇಸ್ಟ ಬೇರೆ ರೀ ಅದನ್ನು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿ ಚಂದಾಗ ಕೈಯಾಡ್ಬೇಕು ನೋಡ್ರಿ ಇಲ್ಲದೆ ಕುದಿಯಾಕತ್ತೈತಿ ಏನು ಸ್ಮೆಲ್ ಬರಾಕತ್ತೈತಿ ಹೇಳ್ತೀನಿ ರೀ ನಿಮಗೆ ಲಾಸ್ಟಿಗೆ ರೀಪ ಸಣ್ಣಕ್ಕೆ ಹೆಚ್ಚಿ ಕೊತ್ತಂಬ್ರಿನ ಹಾಕ್ಬೇಕ್ರಿ ಮತ್ತು ಸಣ್ಣಕ್ಕೆ ನಾವು ಕೊಬ್ಬರಿ ಸುಸ್ಲಾ ಅಂತ ಹೇಳ್ತೇವಲ್ರಿ ಸ್ವಲ್ಪ ಹಾಕಿ ಕೈಯಾಡ್ಬೇಕು ನೋಡ್ರಿಪ್ಪ ಹೌದ್ರಿ ಈ ಸಾಂಬಾರು ತಿಂದ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಸಣ್ಣ ಮಕ್ಳು ಇರ್ತಾವು ಕಾಯಿಪಲ್ಲೆ ಬೇಡ ಅದು ಬೇಡ ಇದು ಬೇಡ ಅಂತಿರ್ತಾವು ಅವರಿಗೆ ಎಲ್ಲ ಕಾಯಿಪಲ್ಲೆ ಇಮ್ಯುನಿಟಿ ಬರಬೇಕಂದ್ರೆ ನಾವು ಎಲ್ಲ ಕಾಯಿಪಲ್ಲೆ ಸಣ್ಣಕ್ಕೆ ಹೆಚ್ಚಿ ಚಂದ ಕುದಿಸ್ಬಿಟ್ರೆ ಅವ್ರಿಗೆ ಕಾಯಿಪಲ್ಲೆನ ಗೊತ್ತಾಗಲ್ಲ ನೋಡ್ರಿ ತಿಂದು ಬಿಡ್ತಾರೆ ಇಂಥ ಸಾಂಬಾರು ಒಮ್ಮೆ ನಿಮ್ಮ ಮನೆಯೊಳಗೆ ಮಾಡಿ ಇಡ್ಲಿ ಜೋಡಿ ತಿನ್ನಿಸ್ರಿ ಇಡ್ಲಿ ಮಾಡಿ ಅನ್ಬೇಕು ನೋಡ್ರಿ ಅವ್ರು ಹಂಗಾಕೈತಿ ಹಂಗಂದ್ರೆ ನೋಡಿದ್ರಲ್ಲ ಇಷ್ಟೋ ಮಟ ಈ ಸಾಂಬಾರು ರೆಸಿಪಿ ಹೆಂಗಿತ್ತು ಅಂತಂದು ಪ್ಲೀಸ್ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹಂಗಂದ್ರೆ ಈ ಸಾಂಬಾರು ನಿಮ್ಗೆ ಇಷ್ಟ ಆತಲ್ರಿ ಹಂಗಂದ್ರೆ ನೆಕ್ಸ್ಟ್ ಯಾವ ರೆಸಿಪಿಯನ್ನು ನಿಮಗೆ ತೋರಿಸ್ಬೇಕಂತಂದು ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹೌದ್ರಿ ಇಲ್ಲಿ ನಾನು ನಿಮ್ಗೆ ತೋರಿಸ್ದಂಗೆ ಇಡ್ಲಿ ಮಾತ್ರ ಸಾಫ್ಟ್ ಆಗಿದಾವೆ ಇಡ್ಲಿ ಮತ್ತು ಚಟ್ನಿ ರೆಸಿಪಿಗಾಗಿ ಕಮೆಂಟ್ ಮಾಡಿ ಮತ್ತು ಈ ಇಡ್ಲಿ ರವಾವನ್ನು ನಾನು ಯಾವ ಅಂಗಡಿಯಲ್ಲಿ ಕೊಂಡುಕೊಂಡು ಬಂದಿಲ್ಲ ನೋಡ್ರಿ ಇದನ್ನು ನಮ್ಮ ಸೊಸೈಟಿ ಅಕ್ಕಿ ಬರ್ತಾವಲ್ರಿ ಆ ಅಕ್ಕಿಲೇ ರವಾ ಒಡಿಸ್ಕೊಂಬಂದಿದ್ದು ಇಡ್ಲಿ ನೋಡ್ರಿ ಇವು ಹಂಗಂದ್ರೆ ಇಡ್ಲಿ ಮತ್ತು ಚಟ್ನಿ ರೆಸಿಪಿ ಏನಂದ್ರೆ ನಿಮಗೆ ಬೇಕಾಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಹಂಗಂದ್ರೆ ಮತ್ತು ಸಿಗೋಣ್ರಿ ಧನ್ಯವಾದಗಳು ರೀ